ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ನೃಹಜಮಹಮಮೇಜಂ ಝೇಜಮಮ್ನಾಜಗೇಜಂ ಸದಜಮ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿರಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋ ಬಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವನಜೆ ವಿಸ್ತಾರಿ ಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಕಾಂತಂ ಧ್ವಂಸಮನಾದಿ ಸಾಧನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಅತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತ ವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾ ದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿಭಾತಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ಭೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 137ನೆಯ ಸುಧಾಮೂಲ. ಅದರ ಮುಂಚೆ ಇನ್ನೊಂದು ವಿಷಯ ಬಂದಿತ್ತು ನೆನೆ ದಿವಸ. ಈಗ ಜೈನ ಮತದವರೆಗೂ ದ್ವೈತ ಮತದವ್ರಿಗೆ ಏನ್ ವ್ಯತ್ಯಾಸ ಅಂತ. ವ್ಯತ್ಯಾಸ ಏನಂದ್ರೆ ಅವರು ಕರ್ಮ ಮತ್ತೆ ಜ್ಞಾನ ಎರಡು ಸೇರಿ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕರ್ಮಕ್ಕೂ ಜ್ಞಾನಕ್ಕೂ ಸಮಾನವಾದ ಮಹತ್ವ ಇದೆ. ಹಾಗಾದ್ರೆ ಕರ್ಮಾಚರಣೆಗೂ ಮತ್ತೆ ಜ್ಞಾನಕ್ಕೂ ಸಮಾನವಾದ ಮಹತ್ವ ಅಂತ ಬಂತು. ಆದ್ರೆ ಇದನ್ನ ನಾವು ಒಪ್ಪಲ್ಲ. ಯಾಕೆ? ನಮ್ಮ ಸಿದ್ಧಾಂತದಲ್ಲಿ ಮೋಕ್ಷ ಸಿಗಬೇಕು ಅಂದ್ರೆ ಅದಕ್ಕೆ ಕಾರಣ ಜ್ಞಾನನೇ ಮುಖ್ಯ. ಅದನ್ನ ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ ಇದೆ. ಈ 137ನೇ ಸುಧಾಮೂಲ ಇದೆಯಲ್ಲ, ಅದ್ರ ಹಿಂದಿನ ಪ್ಯಾರ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿ, ಅಲ್ಲಿ ವಾಕ್ಯಗಳಿದೆ. ಏನಿದೆ ಅಲ್ಲಿ ನೋಡೋಣ. ಕೊನೆ ಲೈನ್ ಇದೆ ಒಂದು. ಇಡೀ ಟಿಪ್ಪಣಿ ಹೇಳ್ಬೇಕು ವಿಷಯ. ಅದ್ರಲ್ಲಿ ಮೊದಲನೇ ಭಾಗ ಕೊನೆ ಭಾಗ ಅದು ಮುಖ್ಯ. ಏನ್ ಹೇಳಿದ್ದಾರೆ ಕೊನೆಗೆ? ಜ್ಞಾನಾತ್ ಪ್ರಾಕ್ ಕರ್ಮಣಾಂ ಜ್ಞಾನಾರ್ಥದಯ ಜ್ಞಾನಸ್ಯೇವ ಪ್ರಸಾದ ದ್ವಾರ ದುಃಖ ನಿವೃತ್ತಿ ರೂಪ ಮೋಕ್ಷೈಕ ದೇಶ ಹೇತುತಯ ಕರ್ಮಣಸ್ತದ ಹೇತುತ್ವಂ ಇತ್ಯಾಶಯ ಅಂತ ಅಭಿಪ್ರಾಯ ಬಿಡಿಸಿದ್ರು. ಇದೇನ್ ಅಭಿಪ್ರಾಯ ಅಂದ್ರೆ, ಈಗ ಜ್ಞಾನಕ್ಕಿಂತ ಮೊದಲು ಕರ್ಮ ಮಾಡಿರ್ತಾರೆ, ಪುಣ್ಯ ಕೆಲಸ ಮಾಡಿರ್ತಾರೆ. ಆ ಪುಣ್ಯ ಕೆಲಸದ ಪ್ರಭಾವ ಎಲ್ಲಿವರೆಗೆ ಅಂದ್ರೆ ಜ್ಞಾನ ತಂದು ಕೊಡೋವರೆಗೆ ಮಾತ್ರ. ಹಾಗಾದ್ರೆ ನಾವು ಮೊದಲು ಏನೇನು ಕರ್ಮ ಮಾಡ್ತೀವಿ, ಕರ್ಮಾಚರಣೆಗಳನ್ನ, ಅದೆಲ್ಲ ಉದ್ದೇಶ ಏನು? ಜ್ಞಾನ ಮುಖ್ಯ. ನಮಗೆ ಭಗವಂತನ ಜ್ಞಾನ ಬರೋದು ಮುಖ್ಯ. ಅದಕ್ಕೋಸ್ಕರ ನಾವೆಲ್ಲ ಕರ್ಮಗಳನ್ನು ಮಾಡೋದು. ಹಾಗಾದ್ರೆ ಕರ್ಮ ಸಾರ್ಥಕ್ಯ ಜ್ಞಾನ ಬರೋವರೆಗೆ ಮಾತ್ರ, ಮೋಕ್ಷ ಸಿಗೋವರೆಗಲ್ಲ. ಹಾಗಾದ್ರೆ ಜ್ಞಾನ ಪಡೆದ ಮೇಲೆ ಅದೇ ಜ್ಞಾನ ನಮ್ಗೆ ಮೋಕ್ಷ ತನಕ ತಂದು ಕೊಡುತ್ತೆ. ಆದ್ರೆ ಮಧ್ಯಕ್ಕೆ ಏನ್ ಬೇಕು? ದೇವರ ಪ್ರಸಾದ, ಅನುಗ್ರಹ ಬೇಕು. ಹಾಗಾದ್ರೆ ಮೊದಲು ಕರ್ಮ, ಅನಂತರ ಏನಿದೆ ಅಂತಂದ್ರೆ ಜ್ಞಾನ. ಜ್ಞಾನ ಆದ್ಮೇಲೆ ದೇವರ ಅನುಗ್ರಹ ಆಗುತ್ತೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ.
ಹಾಗಾದ್ರೆ ಮೋಕ್ಷ ಸಿಗ್ಬೇಕಾದ್ರೆ ಮುಂಚಿನ ಕ್ಷಣದಲ್ಲಿ ಏನಿದೆ ಅದೇ ನಿಜವಾಗ್ಬೇಕು. ಏನು? ಅನುಗ್ರಹ, ಪ್ರಸಾದ. ಆ ಪ್ರಸಾದ ಸಿಗ್ಬೇಕು ಅಂದ್ರೆ ಸ್ವಲ್ಪ ಮುಂಚಿನ ಕ್ಷಣದಲ್ಲಿ ಏನಿದೆ? ಜ್ಞಾನ ಇದೆ. ಆ ಜ್ಞಾನ ಸಿಗ್ಬೇಕು ಅಂದ್ರೆ ಮೊದಲೇನಿದೆ? ಕರ್ಮ ಇದೆ. ಹಾಗಾದ್ರೆ ಕರ್ಮ ಎಲ್ಲೋ ಕೊನೆಗಿದೆ ಅದು. ಹಾಗಾದ್ರೆ ಮೊದಲು ಕರ್ಮ ಇಟ್ಟುಕೊಂಡು ಕರ್ಮ ಜ್ಞಾನ ಒಂದೇ, ಎರಡೂ ಇದ್ರೆ ಮಾತ್ರ ಮೋಕ್ಷ? ಹಾಗೆ ಇಲ್ವೇ ಇಲ್ಲ. ನಿಮಗ್ ಕರ್ಮಾಚರಣೆ ಎಲ್ಲಿ ತನಕ ಉಪಯೋಗ ಅಂದ್ರೆ ಜ್ಞಾನ ಬರೋವರ್ಗ್ ಮಾತ್ರ. ಜ್ಞಾನ ಎಲ್ಲಿಗೆ ಅಂದ್ರೆ ದೇವರ ಅನುಗ್ರಹ ಆಗ್ಲಿಕ್ಕೆ. ಅನುಗ್ರಹ ಆಗಿದ್ರೆ ಮೋಕ್ಷ. ಅದ್ರ ಜ್ಞಾನ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮಲ್ಲಿರೋದು ಜ್ಞಾನ ಕರ್ಮ ಎರಡು. ಪ್ರಸಾದ ಅದು ದೇವರ ಧರ್ಮ, ಅದು ನಮ್ ಧರ್ಮ ಅಲ್ಲ. ಅದು ನಮ್ಮಲ್ಲಿರೋ ಅಂತಿಮ ಸಾಧನ, ಉಪಾಯ ಅಂತಂದ್ರೆ ಅದು ಜ್ಞಾನ ಮಾತ್ರ. ಇಷ್ಟಿದೆ. ಇಷ್ಟಿದ್ಮೇಲೆ ಇಲ್ಲಿ ಜಯತೀರ್ಥರ ಮಾತು ಹೇಳ್ತಾರೆ. ಏನಂತ? ಧರ್ಮಜ್ಞಾನ ಸಮುಚ್ಚಯ ಸಾಧ್ಯತ್ವ ಮೋಕ್ಷಸ್ಯ ಕಥಂಚಿತ್ ಅಸ್ಮಾಭಿರಪಿ ಅಂಗೀಕ್ರಿಯತೆ. ನಾವು ಒಪ್ಪಿಟ್ಟಿದೀವಿ ಮೋಕ್ಷ ಎರಡರಿಂದಲೂ ಸಿಗತ್ತೆ, ಕರ್ಮದಿಂದಲೂ ಜ್ಞಾನದಿಂದಲೂ ಮೋಕ್ಷ ಸಿಗತ್ತೆ ಅಂತ ನಾವು ಒಪ್ಪಿದೀವಿ ಅಂತ ಜಯತೀರ್ಥರ ಮಾತು ಹೇಳ್ತಾರೆ. ಈ ಮಾತನ್ನ ಹೇಗೆ ಒಪ್ಕೊಳ್ಳೋದು? ಇದು ಸರಿನಾ ಅವ್ರು ಹೇಳಿದ್ದು ಅಂತ ಒಂದು ಪ್ರಶ್ನೆ. ಅದಕ್ಕೆ ನಮಗೆ ಅವ್ರ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ ಬಂದಿಲ್ಲ ಅಷ್ಟೇ. ಅವ್ರು ಏನ್ ಹೇಳಿದ್ರು ಜಯತೀರ್ಥರು? ಕಥಂಚಿತ್ ಅಸ್ಮಾಭಿರಪಿ ಅಂಗೀಕ್ರಿಯತೆ. ಹೇಗೋ ಒಂದ್ ರೀತಿ ಇಟ್ಕೊಳ್ಳೋಣ. ನಿಮ್ಮ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ, ಜೈನ ಮತಕ್ಕೂ ನಮ್ಮ ಮತಕ್ಕೂ. ಆದ್ರೆ ಈ ವಿಷಯದಲ್ಲಿ ಹೇಗೋ ಒಂದ್ ರೀತಿ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಸಿಕ್ಕಿದ್ರೇನೆ ಮೋಕ್ಷ ಸಿಗತ್ತೆ ಅನ್ನೋ ಅರ್ಥದಲ್ಲಿ, ಮೋಕ್ಷಕ್ಕಂತೂ ಎರಡೂ ಬೇಕು ಅನ್ನೋ ಅರ್ಥದಲ್ಲಿ ತಗೊಳ್ಳೋಣ, ಪರವಾಗಿಲ್ಲ ಅಂತ ಈ ತರ ಹೇಳಿದಾರೆ ಅಷ್ಟೇ. ವಾಸ್ತವಿಕವಾಗಿ ಬೇರೆನೆ. ಅವರ ಸಿದ್ಧಾಂತ ಸರಿ ಇಲ್ಲ. ಧರ್ಮಜ್ಞಾನ ಎರಡರಿಂದಲೂ ಕೂಡ ಮೋಕ್ಷ ಅಂತ ತಪ್ಪು. ಜ್ಞಾನಾದೇವ ಪರಂಪರ, ಜ್ಞಾನದಿಂದಲೇ ಮೋಕ್ಷ, ಕರ್ಮ ಜ್ಞಾನಕ್ಕೋಸ್ಕರ ಮಾತ್ರ. ಯಾಕೆಂದ್ರೆ ಇಲ್ಲಿ ವಾಕ್ಯಾರ್ಥತ್ವ ಟಿಪ್ಪಣಿಯಲ್ಲಿ ಅದನ್ನು ಬೆಳೆಸಿದ್ದಾರೆ. ಸಂಸಾರ ನಿವೃತ್ತಿ ಮಾತ್ರಂ ಕೇವಲ ಜ್ಞಾನೇನ ಭವತಿ, ಆನಂದ ವೃದ್ಧಿಸ್ತು ಕರ್ಮ ಸಾಪೇಕ್ಷೇಣ ಇವ ಜ್ಞಾನೇನ ಇತಿ ಭಾಗವತೆ ಅಂತ ಹೇಳ್ತಾರೆ. ಭಾಗವತ ಮತ್ತೆ ಬಂತು. ಭಾಗವತದಲ್ಲಿ ಏನ್ ಬಂದಿದೆ ವಿಷಯ ಅದನ್ನ ನೆನಪಿಸ್ಕೊಡ್ತಾರೆ. ಅದನ್ನ ಭಾಗವತ ಸುಧಾ ಎರಡು ಒಟ್ಟಿಗೆ ಓದ್ಬೇಕು ಅಂತ, ಅದು ಈ ದೃಷ್ಟಿಯಿಂದಲೇ. ಭಾಗವತಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಟಿಪ್ಪಣಿಯಲ್ಲಿ ಹೇಳೋ ವಿಷಯ, ಈಗ ಸಂಸಾರವನ್ನ ಕಳ್ಕೊಳ್ಬೇಕು ಅಂದ್ರೆ ಜ್ಞಾನ ಸಾಕು. ದೇವರ ಅಪರೋಕ್ಷ ಜ್ಞಾನ ಆಯ್ತಾ ಅವನಿಗೆ, ಸಂಸಾರ ಕಳಚ್ತು ಅಂತ ಅರ್ಥ, ಸಂಸಾರದಿಂದ ಹೊರಟ ಅವನು. ಆದ್ರೆ ಕರ್ಮ ಬೇಡವೇ ಬೇಡ ಆಮೇಲೆ ಅಂತ ಆಗ್ಬಿಡತ್ತಲ್ಲ. ಯಾಕೆ ಮೋಕ್ಷ ಸಿಕ್ತಲ್ಲ ಅಂದ್ರೆ ಇಲ್ಲ ಇಲ್ಲ. ಆಮೇಲೆ ಬರೀ ಜ್ಞಾನ ಇದ್ರೆ ಅವನಿಗೆ ಮೋಕ್ಷದಲ್ಲಿ ಸಿಗೋ ಆನಂದ ಎಷ್ಟಿದೆಯೋ ಅಷ್ಟೇ ಮೇಂಟೈನ್ ಆಗ್ತಾ ಹೋಗುತ್ತೆ, ಅದು ಉಪಯೋಗ ಇಲ್ಲ. ಸಿಗೋ ಆನಂದ ಇನ್ನೂ ಅದರ ಪರ್ಸೆಂಟ್ ಜಾಸ್ತಿ ಸ್ಪಷ್ಟತೆ ಸಿಗ್ತಾ ಹೋಗ್ಬೇಕು. ನಮ್ಗೆ ಒಂದು 2 ಸಲ ವಾಕ್ಯ ಓದಾಗ ಅರ್ಥ ಆಗತ್ತೆ, ಶಾಸ್ತ್ರದ ವಾಕ್ಯ ಅಂತ ಇಟ್ಕೊಳ್ಳಿ. ಶಾಸ್ತ್ರದ ವಾಕ್ಯ 2 ಸಲ ಓದಾಗ ಅರ್ಥ ಆದಾಗ ಆನಂದ ಆಗತ್ತೆ. ಅಬ್ಬ ನನ್ಗೆ ಅರ್ಥ ಆಯ್ತು, ನನಗೂ ಗೊತ್ತಾಯ್ತು, ಸರಿ. ಈ ಆನಂದ 2 ಸಲ ಓದ್ದಾಗಿರುತ್ತಲ್ಲ, ಇದೇ 10 ಸಲ ಅದೇ 2 ವಾಕ್ಯನ ಓದಿ. 10 ಸಲ ಓದ್ದಾಗ ಏನಾಗುತ್ತೆ, ಅದೇ ವಾಕ್ಯನೇ ಓದಿತ್ತು, ಅದೇ ಅರ್ಥನೇ ತಿಳ್ಕೊಂಡಿತ್ತು, ಆದ್ರೆ ಸಿಗೋ ಆನಂದ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ. ಯಾಕೆ? 2 ಸಲ ಕರ್ಮ ಮಾಡಿದ್ರಿ, 2 ಸಲ ಓದಿದ್ರಿ, ಅದು 10 ಸಲ ಕರ್ಮಾಚರಣೆ ಮಾಡಿದ್ರಿ, 10 ಸಲ ಓದಿದ್ರಿ, 20 ಸಲ, 100 ಸಲ, ಎಷ್ಟು ಸಲ? 1000 ಬಾರಿ ಓದಿದ್ರಿ. ಪ್ರತಿ ಬಾರಿ ಎಷ್ಟೆಷ್ಟು ಕರ್ಮ ಮಾಡ್ತಾನೋ ಅಷ್ಟಕ್ಕನುಗುಣವಾಗಿ ಸಿಗೋ ಆನಂದ ಅದು ಬಹಳ ದೊಡ್ಡದು, ವ್ಯತ್ಯಾಸ ಇದೆ. ಆದ್ರಿಂದ ಈಗ ಜಪನೂ ಅಷ್ಟೇ, ಎಷ್ಟು ಸರಿ ಜಪ ಮಾಡಿದ್ರು ಜಾಸ್ತಿ ಜಾಸ್ತಿ ಮಾಡಿದಷ್ಟು ಆನಂದ ಜಾಸ್ತಿನೇ. ಅದೇ ದುಃಖ ಕಾರಣ ಆದ್ರೆ ಅವಾಗ ಯೋಗ್ಯತೆ ಇಲ್ಲ ಅಂತ ಅರ್ಥ, ಅದ್ ಬೇರೆ ವಿಷಯ. ಅಂತೂ ಈ ಕರ್ಮಾಚರಣೆ ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ಆನಂದದ ಅಭಿವೃದ್ಧಿಗೆ ಕಾರಣ ಆಗತ್ತೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮೋಕ್ಷದಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿ ಕೇವಲ ಜ್ಞಾನದಿಂದ ತನ್ನ ಆನಂದ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಇಲ್ಲೆಲ್ಲ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದ್ರ ಅಭಿಪ್ರಾಯನು ಸಿಗೋ ಆನಂದ ಚೆನ್ನಾಗಿ ಸಿಗೋದು, ಚೆನ್ನಾಗಿ ನಮಗೆ ಅನುಭವಕ್ಕೆ ಬರೋದು ಅಂತ ಅಷ್ಟೇ ಅರ್ಥದಲ್ಲಿ. ಯಾಕೆಂದ್ರೆ ಆನಂದದಲ್ಲಿ ವ್ಯತ್ಯಾಸ ಅಂತ ಇಲ್ಲ, ಹೆಚ್ಚು ಕಡಿಮೆ ಅಂತ ಮೋಕ್ಷದಲ್ಲಿ ಒಪ್ಪೋ ಹಾಗಿಲ್ಲ. ಯಾಕೆ? ನಮ್ಮ ಸ್ವರೂಪದ ಆನಂದ ಅದು ಒಂದೇ ತರ ಇರುತ್ತೆ, ಅದು ವ್ಯತ್ಯಾಸ ಇರಲ್ಲ. ಆದ್ರೆ ಆ ಸ್ವರೂಪ ಅಂದ್ರೆ ಸರಿಯಾಗಿ ನಮಗ್ ಸಿಗ್ಬೇಕಲ್ಲ, ಆ ರುಚಿ ಸರಿಯಾಗಿ ಗೊತ್ತಾಗ್ಬೇಕಲ್ಲ, ಆ ರುಚಿಯಲ್ಲೇ ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ಬೇಕಲ್ಲ, ಚೆನ್ನಾಗಿ ಅಭಿವ್ಯಕ್ತಿ. ಅದಾಗ್ಲಿಕ್ಕೆ ಕರ್ಮಾಚರಣೆ ಬೇಕು ಅಂತ ಇದೆ. ಅದನ್ನ ಆನಂದ ವೃದ್ಧಿಸ್ತು ಕರ್ಮ ಸಾಪೇಕ್ಷೇಣ ಇವ ಜ್ಞಾನೇನ, ಅದಕ್ಕೆ ಕರ್ಮದ ಅಪೇಕ್ಷೆ ಇದ್ದೇ ಇದೆ. ಹಾಗಾದ್ರೆ ಏನಾಯ್ತು, ಮೋಕ್ಷಕ್ಕೆ ಅಂತ ಬಂದ್ರೆ, ಸ್ವರೂಪಾನಂದ ಸಿಗ್ಬೇಕು ಅಂತ ಬಂದ್ರೆ ಅಲ್ಲಿ 2 ಬೇಕು, ಜ್ಞಾನ ಬೇಕು, ಜ್ಞಾನದ ಜೊತೆಗೆ ಕರ್ಮನೂ ಬೇಕು ಅಂತ ಆಯ್ತು. ಜ್ಞಾನ ಯಾಕೆ ಬೇಕು ಅಂತಂದ್ರೆ ಸಂಸಾರ ಕಳ್ಕೊಳ್ಳಿಕ್ಕೆ, ಇನ್ನು ಕರ್ಮ ಯಾಕೆ ಬೇಕು ಅಂದ್ರೆ ಜ್ಞಾನದ ಜೊತೆಗೆ ಮೋಕ್ಷದಲ್ಲಿ ಸಿಗೋ ಆನಂದದ ಅಭಿವೃದ್ಧಿಗೆ ಅಂತ ಉತ್ತರ. ಹಾಗಾದ್ರೆ ಮೋಕ್ಷಕ್ಕೆ 2 ಬೇಡ, ಮೋಕ್ಷದಲ್ಲಿ ಆನಂದ ಸರಿಯಾಗಿ ಹೆಚ್ಚಾಗಿ ಅಭಿವ್ಯಕ್ತಿ ಆಗ್ಲಿಕ್ಕೆ ಕರ್ಮನೂ ಬೇಕು, ಮೋಕ್ಷಕ್ಕೆ ಜ್ಞಾನ ಬೇಕು. ಇಷ್ಟಿದೆ.
ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜಯತೀರ್ಥರೇನ್ ಹೇಳಿದ್ರು, ಹೇಗೋ ಒಂದ್ ರೀತಿಲಿ ಮೋಕ್ಷಕ್ಕೆ ಕರ್ಮನೂ ಬೇಕಲ್ವಾ, ಅಲ್ಲೂ ಸ್ವಲ್ಪ ಆನಂದ ಚೆನ್ನಾಗಿ ಅಭಿವ್ಯಕ್ತಿ ಆಗ್ಲಿಕ್ಕೆ ಬೇಕಲ್ವಾ ಅಂತ ಹೇಳಿ ಆ ಕರ್ಮವನ್ನ ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಸಿದ್ಧಾಂತದಲ್ಲಿ ಹಾಗಿಲ್ಲ. ಮೋಕ್ಷ ಜ್ಞಾನ ಅಷ್ಟೇ, ಮತ್ತೆ ಮೋಕ್ಷದಲ್ಲಿರೋ ಆನಂದ ಅಭಿವೃದ್ಧಿಗೆ ಮಾತ್ರ ಕರ್ಮದ ಜೊತೆಗೆ ಜ್ಞಾನ ಬೇಕು ಅಂತ ಇದು ಸಿದ್ಧಾಂತ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಥಂಚಿದ ಅಸ್ಮಾಭಿರಪಿ ಅಂಗೀಕತೆ, ಹೇಗೋ ಒಂದ್ ರೀತಿ ನಾವು ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಒಪ್ಪಿದೀವಿ ಅಂತ ಅಷ್ಟೇ ಹೇಳಿದ ಹೊರತು ವಾಸ್ತವಿಕವಾಗಿ ನಮ್ಮ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ. ಇದು ಒಂದು ವಿಷಯ. ಮತ್ತೊಂದು ವಿಷಯ, ಈಗ ಇಲ್ಲೇನ್ ಹೇಳುದು, ಮೋಕ್ಷದ ಬಗ್ಗೆ ಚರ್ಚೆ ಹೊರಟಿರೋದಿಲ್ಲ. ಅಂದ್ರೆ ಜೈನರು ಅವ್ರ ಮೋಕ್ಷ ಒಪ್ತಾರಾ ಇಲ್ವಾ? ಒಪ್ಪಿದ್ದಾರೆ ಅಂದ್ರೆ ಮುಕ್ತಾಯ ಆಗೋಗ್ತಾ ಇತ್ತು. ಒಪ್ಪಿದಾರ ಅವ್ರ ಮೋಕ್ಷ ಬಿಡಿ, ಅವ್ರ ಚರ್ಚೆಗೆ ಬೇಡ, ಹೇಗಿದ್ರು ಒಪ್ಪಿದಾರೆ ತಾನೇ ಮೋಕ್ಷ, ಮುಂದೆ ಹೋಗ್ಬಿಡೋಣ ಅಂತ. ಹಾಗೆ ಮಾಡ್ಲಿಲ್ಲ. ಇವ್ರೇನ್ ಮಾಡಿದ್ರು, ಅವರು ಮೋಕ್ಷವನ್ನು ಒಪ್ಪಿರ್ಬಹುದು, ಆದ್ರೆ ಆ ಮೋಕ್ಷಕ್ಕೆ ಬೇಕಾದ ಉಪಾಯ ಸರಿಗ್ ಒಪ್ಲಿಲ್ಲ ಅಂತ ಮೋಕ್ಷದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಶುರು ಮಾಡಿದ್ದು ಮೋಕ್ಷದ ಬಗ್ಗೆ ಅಂತ ಚರ್ಚೆ, ಆದ್ರೆ ಈಗ ಚರ್ಚೆ ನಡೀತಾ ಇರೋದು ಮೋಕ್ಷದ ಸಾಧನ ಯಾವ್ದು, ಮೋಕ್ಷ ಪಡಿಬೇಕು ಅಂದ್ರೆ ಏನೇನು ಉಪಾಯ, ಕರ್ಮ ಜ್ಞಾನ 2 ಉಪಾಯ, ಆ 2 ಉಪಾಯ ಸರಿ ಸಮಾನವಾಗಿ ಕಾರಣ ಆಗತ್ತೆ ಅಂತ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ರಿ. ಯಾಕೆ ಮಾಡ್ತೀರಿ? ಇದು ಅನುಪಯುಕ್ತ ತಾನೆ, ಹೇಳೋದೊಂದು ಮಾಡೋದು ಇನ್ನೊಂದು ಆಯ್ತಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ಈಗ ಮೋಕ್ಷದ ಬಗ್ಗೆ ವಿಚಾರ ಮಾಡ್ಬೇಕು ಅಂದ್ರೆ ಮೋಕ್ಷದ ಸಾಧನಗಳ ಬಗ್ಗೆನೂ ವಿಚಾರ ಮಾಡೋದು ಮುಖ್ಯ. ಈಗ ಮೋಕ್ಷ ಸಿಗ್ಬೇಕು, ಮೋಕ್ಷದ ಬಗ್ಗೆ ಮಾತಾಡ್ತೀವಿ, ಸರಿ, ಯಾವ್ದ್ರಿಂದ ಮೋಕ್ಷ? 2 ಉಪಾಯ, ಜ್ಞಾನ ಮತ್ತೆ ಕರ್ಮ. ಸರಿ, ಆ ಜ್ಞಾನ ಮತ್ತೆ ಕರ್ಮ ಅದು ಉಪಾಯ ಅಂತ ಯಾರು ಹೇಳಿದ್ದು? ಅಂದ್ರೆ ಅವೆಲ್ಲ ವಿಚಾರ ಮಾಡಿದಷ್ಟು ನಮ್ಗೆ ಮೋಕ್ಷ ತತ್ವದ ಬಗ್ಗೆ ದಾರ್ಢ್ಯ ಬರುತ್ತೆ, ದೃಢತೆ ಬರುತ್ತೆ. ಎಲ್ಲಿವರೆಗೂ ನಾವು ಪ್ರಮಾಣದ ಬಗ್ಗೆ ಚರ್ಚೆ ಮಾಡಲ್ಲ, ಅಂದ್ರೆ ಮೋಕ್ಷದ ಉಪಾಯ ಯಾವುದು, ಅದಕ್ಕೇನ್ ಪ್ರಮಾಣ ಅಂತ ಇದು ಎಲ್ಲಿವರೆಗೂ ಚರ್ಚೆ ಮಾಡಲ್ಲ, ಅಲ್ಲಿವರೆಗೂ ಕೂಡ ಮೋಕ್ಷ ಅನ್ನೋದು ಸಿದ್ಧ ಆಗೋದಿಲ್ಲ. ಅದಕ್ಕೆ ಸಾಧನ ಜ್ಞಾಪಕಸ್ಯಾಪಿ ಸಾಧನತ್ವ, ಅಂದ್ರೆ ಮೋಕ್ಷ ಸಾಧನದ ಬಗ್ಗೆ ನೀವು ಚರ್ಚೆ ಮಾಡಿದಾಗ ಅಥವಾ ಮೋಕ್ಷ ಸಾಧನದ ಬಗ್ಗೆ ಇದಕ್ಕೇನ್ ಪ್ರಮಾಣ ಅಂತ ಆ ವಿಷಯದಲ್ಲಿ ಚರ್ಚೆ ಮಾಡಿದಾಗ ಅದು ಮೋಕ್ಷಕ್ಕೆ ಲಿಂಕು, ಕೊನೆಗೆ ಅಲ್ಲಿಗೆ ಸಂಬಂಧಪಡುತ್ತೆ. ಆದ್ರಿಂದ ಮೋಕ್ಷಕ್ಕೆ ಲಿಂಕ್ ಇರೋದ್ರಿಂದ ತಪ್ಪಿಲ್ಲ ಅದನ್ನ ವಿಚಾರ ಮಾಡೋದು ಅಂತ ಇದು ಒಂದು ಉತ್ತರ. ಇಲ್ಲಿ ಅದನ್ನ ತಿಳಿಸಿದ್ದಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅದನ್ನ ಬರೀತಾರೆ. ಮೋಕ್ಷ ಸಾಧನ ಭೂತ ಧರ್ಮಜ್ಞಾನ ಜ್ಞಾಪಕಸ್ಯಾಪಿ ಸಾಧನ ಕೋಟಿ ನಿವಿಷ್ಟತ್ವ, ಅಂದ್ರೆ ಮೋಕ್ಷಕ್ಕೆ ಬೇಕಾಗಿದ್ ಯಾವುದು? 2, ಒಂದು ಧರ್ಮ ಅಂದ್ರೆ ಕರ್ಮಾಚರಣೆ, ಮತ್ತೊಂದು ಜ್ಞಾನ. ಈ 2ಕ್ಕೂ ಕಾರಣ ಜ್ಞಾಪಕ ಯಾವುದು ಅಂದ್ರೆ 2 ಉಪಾಯ ಅಂತ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಜಿನನ ವಾಕ್ಯ, ಅದೇ ಪ್ರಮಾಣ ಅಂತ ಹೇಳ್ಬೇಕು. ಈ ಪ್ರಮಾಣಗಳ ಬಗ್ಗೆ ಯಾಕೆ ಈಗ ಪ್ರತಿಪತ್ತಿ? ನಾವು ವೇದ ಪ್ರಮಾಣ ಅಂತ ಒಪ್ಪಿದೀವಿ, ಅವ್ರು ಒಪ್ಪಿಲ್ಲ, ನಾವೇನ್ ಮಾಡೋಣ ಅದಕ್ಕೆ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ರಿ ಅಂದ್ರೆ ನೋಡಿ, ವೇದದ ಬಗ್ಗೆ ಜಿನನ ವಾಕ್ಯನ ಬಗ್ಗೆ ಚರ್ಚೆ ಮಾಡಿದ್ರೆ ಮೋಕ್ಷ ಮುಂದೆ ಸಿದ್ಧ ಆಗುತ್ತೆ. ಯಾಕೆ ಇದೇ ತಾನೇ ಹೇಳ್ಕೊಡೋದು ಮೋಕ್ಷಕ್ಕೆ ಬೇಕಾದ ಉಪಾಯಗಳನ್ನ. ಉಪಾಯನೇ ಇಲ್ಲ ಅಂದ್ರೆ ಮೋಕ್ಷ ಹೆಂಗ್ ಪಡಿತಾನೋ? ಹಾಗಾಗಿ ಸಾಧನಗಳ ಬಗ್ಗೆ ಚರ್ಚೆ ಮಾಡೋದು ಸರಿನೇ ಅಂತ ಇದು ಒಂದು ವಿಷಯ. ಮುಂದಿನ ಸುಧಾಮೂಲ 137ನೇದು, ಧರ್ಮಜ್ಞಾನ ಸ್ವರೂಪೇಪಿ ವಿಪ್ರತಿಪತ್ತಿನ ದರ್ಶನತೆ. ಅಂದ್ರೆ ನಮಗೂ ಅವ್ರಿಗೂ ತುಂಬಾ ವಿವಾದ ಇದೆ, ಯಾವ ವಿಷಯದಲ್ಲೂ ಸಾಮ್ಯ ಇಲ್ಲ. ಎಲ್ಲೋ ಆ ಒಂದು ವಿಷಯ ಚೂರು ಸಾಮ್ಯ ಇದೆ, ಏನು? ಧರ್ಮ ಮತ್ತೆ ಜ್ಞಾನ 2 ಬೇಕು ಮೋಕ್ಷಕ್ಕೆ ಅನ್ಲಿಕ್ಕೆ. ಕೆಲವು ಏನೋ ಒಂದ್ ರೀತಿಲಿ ಹೇಳ್ಬೋದು ಅಷ್ಟೇ, ಅದನ್ನು ನಿಜವಾಗಿ ನೋಡಿದ್ರೆ ಹೇಳಿಕ್ ಬರಲ್ಲ ಅಂತಾನೆ ಅಭಿಪ್ರಾಯ. ಇನ್ನು ಇನ್ನೆಲ್ಲೆಲ್ಲಿ ವಿವಾದ ಇದೆ ನಮಗೂ ಅವ್ರಿಗೂ ಅಂದ್ರೆ ಧರ್ಮೋ ಹಿಂಸಾ ಪರೋ ನಾನ್ಯೋ ಜ್ಞಾನಂ ಪುದ್ಗಲ ದರ್ಶನಂ ಇತಿ ಜೈನಾಹ. ಜೈನರೇನ್ ಹೇಳ್ತಾರೆ, ಆಚಾರ್ಯರು ಹೇಳೋದು, ಅವರ ಕಾಲದಲ್ಲಿ ಜೈನ ತತ್ವ ಏನಿತ್ತು ಅದ್ರ ಬಗ್ಗೆ ಹೇಳಿ ಖಂಡನೆ ಮಾಡ್ತಾ ಇದ್ದಾರೆ. ಈಗೆಲ್ಲ ಜೈನರ ತತ್ವ ಇನ್ನೂ ಬೇರೆ ಬೇರೆ ಇದೆ, ಸುಮಾರು ತತ್ವಗಳಿದೆ. ಅದ್ರಲ್ಲಿ ಪ್ರಧಾನ ತತ್ವ ಏನ್ ಇಟ್ಕೊಂಡು ಹೇಳಿದ್ದಾರೆ ಅದನ್ನ ಆಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೆ. ಧರ್ಮ ಅಹಿಂಸಾಪರಃ ನಾನ್ಯ. ಜೈನರು ಅಂದ್ರೆ ಯಾವ್ದಕ್ ಪ್ರಸಿದ್ಧ? ಅವರು ಅಹಿಂಸಾವಾದಿಗಳು ಅಂತ. ಹಿಂಸೆ ಆಗ್ಬಾರ್ದು, ಯಾರಿಗೂ ಹಿಂಸೆ ಆಗ್ಬಾರ್ದು, ಪ್ರಾಣಿಗಳಿಗೆ. ಆದ್ರಿಂದ ಅಹಿಂಸೆನೇ ಮುಖ್ಯ, ಅದೇ ಶ್ರೇಷ್ಠ ಧರ್ಮ, ಅದಕ್ಕಿಂತ ಮತ್ತೊಂದು ಧರ್ಮ ಇಲ್ಲ ಅಂತ ಹೇಳ್ತಾನೆ. ಇದು ನಾವು ಒಪ್ಲಿಕ್ಕೆ ಆಗತ್ತಾ? ಧರ್ಮ ನಿಜ, ಅಹಿಂಸೆ. ನಾವು ಭಾಗವತಲ್ಲಿ ಕೇಳ್ತಾ ಇರ್ತೀವಿ, ಅಹಿಂಸಾ ಸತ್ಯಮಸ್ತೇಯಂ, ಅದರಲ್ಲೇ ಇದೆ. ಯಮ ನಿಯಮಗಳಲ್ಲಿ ನಾವು ಹಿಂದಕ್ಕೂ ನೋಡಿದ್ವಿ, ಇದೇ ಸುಧಾ ಪಾಠದಲ್ಲೇ ನೋಡಿದ್ವಿ, ಭಾಗವತಲ್ಲೂ ಕೂಡ ಬರುತ್ತೆ. ಅಹಿಂಸೆ ಅನ್ನೋದು ಮೊದಲನೇದಾಗಿ ಪರಿಗಣನೆ ಮಾಡಿದ್ದಾರೆ ಭಾಗವತಲ್ಲಿ. ಅಹಿಂಸೆ ಅನ್ನೋದು ಬಹಳ ಮುಖ್ಯ, ಪ್ರಾಣಿ ಹಿಂಸೆ ಮಾಡ್ಬಾರ್ದು ಅಂತ. ಆದ್ರೆ ಅದನ್ ಬಿಟ್ಟು ಬೇರೆ ಯಾವ್ದೇ ಧರ್ಮನೇ ಇಲ್ಲ ಅಂದ್ರೆ ಅಹಿಂಸೆನೇ ದೊಡ್ಡದ? ಅದಕ್ಕಿಂತ ಇನ್ಯಾವ್ದು ದೊಡ್ಡದೇ ಇಲ್ವಾ? ಬೇಕಾದಷ್ಟು ಧರ್ಮ ಇದೆ, ಭಗವಂತನ ಮೇಲೆ ಭಕ್ತಿ ಮಾಡೋದೇ ದೊಡ್ಡ ಧರ್ಮ, ಅದಕ್ಕಿಂತ ಇನ್ಯಾವ ಧರ್ಮ ಇದೆ? ಅಹಿಂಸೆನೇ ದೊಡ್ಡ ಧರ್ಮ ಅಂದ್ರೆ ಅಲ್ಲಲ್ಲ, ಹಾಗಲ್ಲ, ನೀವ್ ಹೇಳ್ತಾರ ತಪ್ಪು. ಈಗ ಅಹಿಂಸೆ ದೊಡ್ಡದೋ ಅಲ್ವೋ? ಹೌದು, ಅಹಿಂಸೆ ಇರ್ಲೇಬೇಕು ನಿಜ. ಹಾಗಾದ್ರೆ ಭಗವಂತನ ಬಗ್ಗೆ ಭಕ್ತಿ
ಭಗವಂತನ ಮೇಲೆ ಅವನ ಬಗ್ಗೆ ಶ್ರವಣ, ಅವನ ಬಗ್ಗೆ ಮನನ, ಇದು ಕೂಡ ಶ್ರೇಷ್ಠನೇ. ಅದು ಒಂದು ದೊಡ್ಡ ಧರ್ಮನೇ. ಆ ಧರ್ಮವನ್ನ ಆಚರಿಸ್ಬೇಕು ನಾವು. ಅಹಿಂಸೆನ ಆಚರಿಸ್ಬೇಕಾ? ಅದನ್ನು ಆಚರಿಸ್ಲೇಬೇಕು, ಅದು ಮುಖ್ಯನೇ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ಹೇಳೋದು, ಜಯತೀರ್ಥರ ವಿವರಣೆ ಮಾಡ್ತಾ ಇರೋದು, ಅವರು ಈ ಯಜ್ಞದಲ್ಲಿ ಹಿಂಸೆಯನ್ನ ಅವ್ರು ಒಪ್ಪಲ್ಲ. ಅವರು ಅಹಿಂಸೆ ಅಂದ್ರೆ ಎಲ್ಲಾ ಕಡೆ ಹಿಂಸೆ ಇಲ್ಲ ಅಂತಾನೆ ಅರ್ಥ, ಎಲ್ಲೂ ಹಿಂಸೆ ಮಾಡೋ ಹಾಗಿಲ್ಲ. ಹಾಗಾದ್ರೆ ನಮ್ಮ ಪ್ರಾಚೀನ ಕಾಲದಲ್ಲಿ, ಬೇರೆ ಯುಗದಲ್ಲಿ, ಕಲಿಯುಗದಲ್ಲೆಲ್ಲ ಬೇರೆ ಯುಗದಲ್ಲಿ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾ ಇದ್ರು? ಈಗ ಅಶ್ವಮೇಧ ಯಾಗ ಮಾಡ್ತಾ ಇದ್ರು, ಅಷ್ಟೇ ಅಲ್ಲ ಬೇರೆ ಬೇರೆ ಯಾಗಗಳೇನಿತ್ತು, ಆ ಕೆಲವು ಯಾಗಗಳಲ್ಲಿ ಪಶುಗಳನ್ನ ಕೊಡೋತಿದ್ದಿತ್ತು. ಯಜ್ಞದಲ್ಲಿ, ಯಜ್ಞ ಕಾಲದಲ್ಲಿ ಪಶುಗಳನ್ನ ಕೊಡ್ತಾ ಇದ್ರು. ಯಜ್ಞದಲ್ಲಿ ಯಾವಾಗ ಪಶುಗಳನ್ನ ಕೊಡ್ತಾ ಇದ್ರು, ಆಗ ನೋಡಿದವ್ರು ಏನ್ ಅನ್ಕೊಳ್ತಾ ಇದ್ರು? ಇದು ಹಿಂಸೆ ಆಗತ್ತಲ್ವಾ ಆ ಪಶುವಿಗೆ. ಯಾವ ಪ್ರಾಣಿಯನ್ನ ಯಜ್ಞದಲ್ಲಿ ಬಲಿಯನ್ನಾಗಿ ಕೊಡ್ತಾರೋ ಆ ಪಶುವನ್ನ ಹಿಂಸೆ ಮಾಡ್ದಾಗ ಆಯ್ತಲ್ಲ, ಇದು ದೊಡ್ಡ ಅಧರ್ಮ ತಾನೆ. ಅಹಿಂಸಾ ಅಂತ ಹೇಳೋದು ಜೋರಾಗಿ, ಅಹಿಂಸಾ ಅಹಿಂಸಾ ಅದು ಧರ್ಮ ಅಂತ. ಯಾಗದಲ್ಲಿ ಮಾತ್ರ ಕೆಲವು ಪಶುಗಳನ್ನ, ವೇದದಲ್ಲಿ ಏನೇನ್ ಹೇಳ್ತಾರೆ ಅಂತ ಪಶುಗಳನ್ನ ಅಲ್ಲಿ ಹೋಗಿ ಬಲಿ ಕೊಡೋದು, ಇದು ಸರಿನಾ? ಇದು ತಪ್ಪಲ್ವಾ ಅಂತ ಹೇಳಿ ಜೈನರೆಲ್ಲ ಖಂಡನೆ ಮಾಡ್ತಾ ಬಂದ್ರು. ನಮ್ಮ ಮೇಲೆ ಪ್ರಧಾನವಾದ ಆಕ್ಷೇಪ ಏನು? ವೇದಾಂತಿಗಳ ಮೇಲೆ. ಅದು ಯಾವುದೇ ವೇದಾಂತ ಆಗ್ಲಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಯಾವುದೇ ವೇದಾಂತ, ಈ ವೇದಾಂತಿಗಳ ಮೇಲೆ ಏನ್ ಆಕ್ಷೇಪ ಜೈನರದು ಅಂದ್ರೆ, ನೀವು ಯಜ್ಞದಲ್ಲಿ ಪಶುವಿಗೆ ಹಿಂಸೆ ಮಾಡ್ತೀರಿ, ಇದು ದೊಡ್ಡ ತಪ್ಪು ಅಂತ ತಮ್ಮ ಸಿದ್ಧಾಂತವನ್ನ ಪ್ರತಿಷ್ಠೆ ಮಾಡ್ಕೊಂಡಿದ್ದಾರೆ ಜೈನರು. ಹಾಗಾದ್ರೆ ಈ ಸಿದ್ಧಾಂತ ಸರಿ ಆಯ್ತಲ್ಲ ಅಂತಂದ್ರೆ, ಅದಕ್ಕೆ ಜಯತೀರ್ಥರೊಂದು ಉತ್ತರ ಹೇಳ್ತಾರೆ. ಇದು ಬಹಳ ವಿವಾದಾಸ್ಪದವಾದ ವಿಷಯ, ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡ್ಬೇಕಂತ ವಿಷಯ ಇದು. ಏತದ್ ಅಸ್ಮಾಕಮಪಿ ಸಮ್ಮತಂ ಇತ್ಯತ ಉಕ್ತಂ. ಅಹಿಂಸೆ ಪ್ರಧಾನ, ನಮಗೂ ಸಮ್ಮತನೇ, ಅದರಲ್ಲೇನ್ ವಿವಾದ ಇಲ್ಲ. ಆದರೆ ಅಹಿಂಸಾ ಪರಹ ಅನ್ಯ, ಅಹಿಂಸೆ ಬಿಟ್ಟು ಇನ್ನೊಂದಿದೆ. ಏನು? ಹಿಂಸಾ ಸಹಿತೋ ಯಜ್ಞಾದಿಹಿ ನ ಧರ್ಮ. ಹಿಂಸೆಯನ್ನ ಎಲ್ಲಿ ನೋಡ್ತೀವಿ ಯಜ್ಞದಲ್ಲಿ, ಆ ಯಜ್ಞವನ್ನ ಧರ್ಮ ಅಂತ ಅವ್ರು ಒಪ್ಪಲ್ಲ. ಹಾಗಾದ್ರೆ ಯಜ್ಞ ಧರ್ಮ ಆಗ್ಬಹುದೇನೋ ಜೈನ ಮತದಲ್ಲಿ? ಅಂದ್ರೆ ಯಾವ ಯಜ್ಞದಲ್ಲಿ ಪಶು ಹಿಂಸೆ ನಡೆಯಲ್ವೋ ಅದು ಧರ್ಮ, ಯಾವ ಯಜ್ಞದಲ್ಲಿ ಪಶು ಹಿಂಸೆ ಆಗತ್ತೋ ಅದು ಅಧರ್ಮ ಅಂತ ಹೇಳಿ ಜೈನರು ಹೇಳ್ತಾರೆ. ಆದ್ರೆ ವೈದಿಕ ಸಿದ್ಧಾಂತದಲ್ಲಿ ಹಿಂಸೆ ಶಾಸ್ತ್ರ ಹೇಳಿದೆ ಅಂದ್ರೆ, ವೇದದಲ್ಲಿ ಪಶು ಹಿಂಸೆ ಹೇಳಿದ್ದಾರೆ ಅಂದ್ರೆ ಅದು ಧರ್ಮ, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ. ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳು ಬರ್ಲಿಕ್ಕೆ ಅವಕಾಶ ಆಗುತ್ತೆ. ಒಂದ್ ರೀತಿ ಜೈನರು ಹೇಳೋದೇ ಸರಿ ಅಲ್ವಾ? ಯಾಕೆಂದ್ರೆ ಯಜ್ಞದಲ್ಲಿ ಪಶು ಹಿಂಸೆ ಅನ್ನೋದು ಅಧರ್ಮ, ನಿಜ. ಹಿಂಸೆ ಅನ್ನೋದು ಯಜ್ಞದಲ್ಲಿ ಮಾಡಿ ಹೊರಗಡೆ ಮಾಡಿ ಅದು ಹಿಂಸೆನೇ ತಾನೆ ಅಂತ. ಆದ್ರೆ ಒಂದು ಮಾತು, ವೈಧಿ ಹಿಂಸಾ ನ ಭವತಿ ಅಂತ ಶಾಸ್ತ್ರದ ಒಂದು ಮಾತು. ಅಂದ್ರೆ ಏನೇನೋ ಪಶುಗಳನ್ನ ಯಜ್ಞದಲ್ಲಿ ಹಾಕಿದ್ರೆ ಅದು ಹಿಂಸೆ, ಅದನ್ನ ಒಪ್ಕೊಳ್ತೀವಿ. ಆದ್ರೆ ವೇದದಲ್ಲಿ ವೈಧಿ ಹಿಂಸಾ ಅಂತ ಇರುತ್ತೆ. ವೈಧಿ ಹಿಂಸಾ ಅಂದ್ರೆ ವೇದದಲ್ಲಿ ವಿಧಾನ ಮಾಡಿರ್ತಾರೆ, ಇಂಥ ಪಶುವನ್ನ ಯಜ್ಞದಲ್ಲಿ ಹಾಕಿ ಅಂತ ವಿಧಾನ ಮಾಡಿರ್ತಾರೆ. ಅಂತ ಹಿಂಸೆ ಅದು ಹಿಂಸೆ ಆಗೋದಿಲ್ಲ ಅಂತ ಹೇಳಿ ವೈದಿಕ ಸಿದ್ಧಾಂತ. ಆದ್ರೆ ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬೇರೆ. ಹಾಗಂತ ಹೇಳಿ ಸಾಕ್ಷಾತ್ ಪಶುವನ್ನ ಹೋಗಲಿ ಬಲಿ ಕೊಡೋದು ಅಂತಲ್ಲ. ಈ ಕಣ್ಣಾರೆ ಜೀವಂತವಾಗಿ ಓಡಾಡ್ತಾ ಇದೆ ಒಂದು ಪಶು, ಆ ಪ್ರಾಣಿ ತಗೊಂಡು ಹೋಗ್ಬಿಟ್ಟು ಯಜ್ಞದಲ್ಲಿ ಹಾಕ್ಬಿಡೋದು ಅಂತ ಅರ್ಥ ಅಲ್ಲ. ಅದು ಆಡಾಗಿರ್ಲಿ, ಆಡನ್ ಕೊಡ್ಬೇಕು ಅಂತಿದೆ, ಅಜ ಅಂತ ಕರೀತಾರೆ ಆಡು. ಆ ಆಡನ್ನ ಕೊಡ್ತಾರೆ ಅಲ್ಲಿ ಬಲಿಯನ್ನಾಗಿ. ಅಥವಾ ಈ ಕುದುರೆ ಏನಿದೆ, ಕುದುರೆನ ಬಲಿ ಕೊಡೋದು ಅಂತಿಲ್ಲ, ಕುದುರೆನ ಕಟ್ ಹಾಕ್ತಾರೆ. ಆ ಕಟ್ ಹಾಕೋದು ಒಂದು ಹಿಂಸೆ ಅಲ್ವಾ ಅಂತ. ಆದ್ರೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಹಾಗಿಲ್ಲ. ಅವರು ಯಾವಾಗ ಆ ಪಶುವನ್ನ ಆ ಯಜ್ಞದಲ್ಲಿ ಹಾಕ್ತಾ ಇದ್ರು, ಆಗ್ಲೇ ತೋರಿಸ್ತಾ ಇದ್ರು ಎಲ್ಲಾ ಜನರಿಗೆ, ಏನಂತ ನೋಡಿ, ಅದು ಸ್ವರ್ಗಕ್ಕೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ರು. ಹಾಗಾದ್ರೆ ಪಶುವನ್ನ ಯಾವ ಯಜ್ಞದಲ್ಲಿ ಇವರು ಬಲಿ ಅಂತ ಕೊಡ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ, ಆ ಋಷಿಗಳೆಲ್ಲ ತೋರಿಸ್ತಾ ಇದ್ರು ಅದು ಸ್ವರ್ಗಕ್ಕೆ ಹೋಗ್ತಾ ಇರೋದನ್ನ ತೋರಿಸ್ತಾ ಇದ್ರು. ಅದರಿಂದ ಹಿಂದಿನ ಕಾಲದಲ್ಲಿ ಆ ಋಷಿಗಳ ತಪಸ್ಸಿನ ಪ್ರಭಾವ, ಆ ವೇದ ಪ್ರಕ್ರಿಯೆ ನಮಗ್ ಹಿಂಸೆ ಅಂತ ಅನಿಸಿದ್ರು ಕೂಡ ವಾಸ್ತವಿಕವಾಗಿ ಅದು ಹಿಂಸೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅದಕ್ಕೆ ಒಳ್ಳೆ ಗತಿ ಸಿಗ್ತಾ ಇತ್ತು. ಆ ಅಗ್ನಿ ಸಂಪರ್ಕ ಆದ್ರೆ, ಆ ಯಾವ ಯಜ್ಞ ಚೆನ್ನಾಗಿ ಇವ್ರು ಅನುಷ್ಠಾನ ಮಾಡಿರ್ತಾರೆ, ಆ ಯಜ್ಞದಲ್ಲಿ ಅಗ್ನಿಯ ಸಂಪರ್ಕ ಆಯ್ತು ಅಂದ್ರೆ ಯಾವ್ದಕ್ಕೆ? ಆ ಪಶುವಿಗೆ. ಅದರ ಪ್ರಾಣ ಹೋದ್ರು ಕೂಡ ಅದು ನೇರ ಸ್ವರ್ಗಕ್ಕೆ ಹೋಗ್ತಾ ಇತ್ತು. ಈ ತರ ಅವ್ರು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಜೈನರ ಮತದಲ್ಲಿ ಇನ್ನೊಂದು ಆಕ್ಷೇಪ ಇದೆ, ಅದು ಇಲ್ಲಿ ಬಂದಿಲ್ಲ, ವಾಸ್ತವಿಕ ಅದೊಂದು ಆಕ್ಷೇಪ ಇದೆ. ಏನ್ ಆಕ್ಷೇಪ ಅಂದ್ರೆ, ಈಗ ಈ ಜೈನ ಮಂದಿರಗಳ ನಿರ್ಮಾಣ ಆಗುತ್ತೆ, ಇವ್ರು ಇಷ್ಟೆಲ್ಲ ಅಹಿಂಸೆ ಬಗ್ಗೆ ಮಾತಾಡ್ತಾರೆ ಜೈನರು, ಅಹಿಂಸೆ ದೊಡ್ಡ ಧರ್ಮ, ಹಿಂಸೆ ಆಗ್ಬಾರ್ದು ಅಂತ. ಆದ್ರೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂದ್ರೆ, ಒಂದು ಮಂದಿರ ಕಟ್ಟಿಸ್ಬೇಕು ಅಂದ್ರೆ ಭೂಮಿಯನ್ನ ಅಗಿಬೇಕು ಚೆನ್ನಾಗಿ, ಕೆಳಗಡೆ ಎಲ್ಲ ಶೋಧನೆ ಮಾಡ್ಬೇಕಲ್ಲ. ಭೂ ಶೋಧನೆ ಮಾಡ್ಬೇಕಾದ್ರೆ, ಭೂಮಿಯನ್ನ
ಅಗಿಬೇಕಾದ್ರೆ ಎಷ್ಟು ಪ್ರಾಣಿಗಳ ಹಿಂಸೆ ಆಗತ್ತೆ, ಎಷ್ಟು ಪ್ರಾಣಿಗಳ ಹತ್ಯೆ ಆಗತ್ತೆ. ಹಾಗಾದ್ರೆ ಏನಾಯ್ತು, ಎಷ್ಟೋ ಪ್ರಾಣಿಗಳ ಹತ್ಯೆ ಆಯ್ತು, ಅದು ಮಾತ್ರ ಹಿಂಸೆ ಆಗತ್ತೆ ಅಂತ ಒಪ್ಪಲ್ಲ, ಅದು ಮಾತ್ರ ಅಹಿಂಸೆ ಅಂತ ಆ ಪಕ್ಷದಲ್ಲಿ ಸೇರಿಸ್ಲಿಕ್ಕೆ ಆಗ್ತ, ಅದ್ ಸೇರಿಸ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಏನಾಯ್ತು, ಮಂದಿರ ನಿರ್ಮಾಣ ಕಾಲದಲ್ಲಿ ಅನೇಕ ಪಶುಗಳ ಹಿಂಸೆಯನ್ನ ನೀವೇ ಒಪ್ಕೊಂಡಿದ್ದೀರಿ, ಒಪ್ಪಿಕೊಂಡು ಅಹಿಂಸೆ ಅಹಿಂಸೆ ಅಂತ ಸುಮ್ಮನೆ ದೊಡ್ಡದಾಗಿ ಹೇಳೋದು. ಅದಕ್ಕೆ ಅವ್ರು ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಒಂದು ಕೂಪ ದೃಷ್ಟಾಂತ ಅಂತಿದೆ, ಕೂಪ ದೃಷ್ಟಾಂತ ವಿಶದೀಕರಣ ಅಂತ ಒಂದು ಗ್ರಂಥ ಬರೀತಾರೆ, ಜೈನ ಗ್ರಂಥದಲ್ಲಿದೆ. ಅದು ಅರ್ವಾಚೀನ ಗ್ರಂಥ, ಇತ್ತೀಚಿನವರುಗಳೆಲ್ಲ ಬರ್ದಿರೋ ಗ್ರಂಥ, ಅದು ತುಂಬಾ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಆ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ, ಈಗ ಬಾವಿ ತೋಡೋನ್ ಏನ್ ಮಾಡ್ತಾನೆ, ತೋಡ್ತಾ ಏನಕ್ಕೆ ತೋಡಿತು, ನೀರ್ಗೋಸ್ಕರ ತೋಡ್ದ. ಆದ್ರೆ ಮೈಗೆಲ್ಲ ಮಣ್ಣೆಲ್ಲ ಮೆತ್ಕೊಳ್ತು. ಇಲ್ಲ, ಅಯ್ಯೋ ನನ್ನ ಮೈಗೆಲ್ಲ ಮಣ್ಣು ಮೆತ್ಕೊಳುತ್ತೆ, ನಾನ್ ತೋಡೋದೇ ಇಲ್ಲ ಅಂದ್ರೆ ನೀರೇ ಸಿಗಲ್ಲ ಅವನಿಗೆ. ನೀರ್ ಸಿಗಬೇಕು ಅಂದ್ರೆ ತೋಡ್ಲೇಬೇಕು, ಮಣ್ಣು ಹತ್ತಿಸ್ಕೊಳ್ಳೇಬೇಕು. ಅಲ್ಲ, ಮಣ್ಣನ್ ತೊಳ್ಕೊಳ್ಳೋದು ಹೇಗೆ, ಮಣ್ಣನ್ನು ಹೋಗಿಸ್ಕೊಳ್ಳೋದು ಹೇಗೆ? ಅದೇ ಆಮೇಲೆ ನೀರು ಸಿಗತ್ತಲ್ಲ, ಆ ನೀರನ್ನ ಹಾಕೊಳ್ಳಿ, ಆ ಮಣ್ಣು ಹೋಗತ್ತೆ. ಹಾಗಾದ್ರೆ ಧೂಳಾಗ್ಲಿ ಏನೇನು ದೇಹಕ್ಕೆ ಅಂಟ್ಕೊಳ್ತು ಅದನ್ನೆಲ್ಲ ಕಳ್ಕೊಳ್ಳಿಕ್ಕೆ ನಾವು ಸಂಪಾದನೆ ಮಾಡಿದ ನೀರೇ ಕಾರಣ ಆಯ್ತು. ಆ ನೀರನ್ನು ತಗೊಂಡು ಹಾಕೊಳ್ತೀವಿ. ಅಥವಾ ನೀವು ಬಾವಿನ ತೋಡ್ಬೇಕಾದ್ರೆ, ಆ ಬಾವಿ ನಿರ್ಮಾಣ ಮಾಡ್ಬೇಕು ಅಂತ ಆದ್ರೆ, ಆಗ ಭೂಮಿಯನ್ನ ಯಾವಾಗ ಆ ಮಣ್ಣನ್ನೆಲ್ಲ ಖನನ ಎಲ್ಲ ಉಳ್ತಾನೆ ಎಲ್ಲ ಮಾಡಿದಾಗ ಪ್ರಾಣಿಗಳು ಹೊರಗ್ ಬರುತ್ತೆ. ಅದಕ್ಕೆಲ್ಲ ಹಿಂಸೆ ಆಯ್ತು. ಯಾಕೆ? ಅವುಗಳಿಗೆ ನೀರಿಲ್ಲ, ಹಾಹಾಕಾರ, ತುಂಬಾ ಹಿಂಸೆ ಆಗ್ತಾ ಇದೆ. ಆದ್ರೆ ಯಾವಾಗ ನೀರು ಸಿಕ್ತೋ ಆ ನೀರನ್ನು ಕುಡ್ಕೊಂಡೆ ಆ ಪ್ರಾಣಿಗಳು ಬದುಕ್ತವೆ ಅಂತ ಹೀಗೆ ಒಂದು ಉದಾಹರಣೆ ತಗೊಂಡ. ಇದು ಕೂಪ ಖಾನಕ ದೃಷ್ಟಾಂತ ಅಂತ. ಕೂಪವನ್ನು ತೋಡ್ತಾನಲ್ಲ, ಅಂದ್ರೆ ಬಾವಿಗೋಸ್ಕರ ಯಾರು ತೋಡ್ತಾನೆ ಅವನು ಹೇಗೆ ತನ್ನ ಮೈ ಮೇಲೆ ಧೂಳು ಮಣ್ಣು ಎಲ್ಲ ಮೆತ್ತುಕೊಂಡ್ರು ಕೂಡ ಕೊನೆಗೆ ಅದೇ ನೀರಿನಿಂದ ಹೇಗೆ ವಾರಣೆ ಮಾಡ್ಕೊಳ್ತಾನೋ, ಅದೇ ತರಹ ದೇವಸ್ಥಾನ ಕಟ್ಟಬೇಕಾದ್ರೆ ಯಾವಾಗ ಆ ಮಣ್ಣು ಎಲ್ಲ ಆ ಮಣ್ಣಿನಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ಹಿಂಸೆ ಆಯ್ತು, ಆ ಪ್ರಾಣಿಗಳೆಲ್ಲ ಕೆಲವು ಮರಣನೂ ಅಪ್ಪಿರುತ್ತೆ, ಅಂದ್ರೆ ಸತ್ತು ಹೋಗ್ಬಿಡುತ್ತೆ. ಕೆಲವು ಪ್ರಾಣಿಗಳು ಏನ್ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವುಗಳಿಗೆಲ್ಲ ಮುಂದೆ ಸದ್ಗತಿ ಆಗತ್ತೆ. ಯಾಕೆ? ನಮ್ ದೇವಸ್ಥಾನ ಕಟ್ಸಿತಾನೆ, ಆ ದೇವಸ್ಥಾನ ನಡೆಯೋ ಏನು ಧಾರ್ಮಿಕ ಆಚರಣೆಗಳಿದೆ ಅದರಿಂದ ಆ ಪ್ರಾಣಿಗಳಿಗೆಲ್ಲ ಶ್ರೇಯಸ್ಸಾಗತ್ತೆ ಅಂತ ಉತ್ತರ ಕೊಡ್ಬೇಕು ಅವ್ರು. ಈ ತರ ಉತ್ತರ ಕೊಡ್ತಾರೆ. ಆ ಕೂಪ ದೃಷ್ಟಾಂತ ವಿಶದೀಕರಣ ಅಂತ ಒಂದು ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಮತ್ತ ಅದೇ ತಾನೇ ಯಜ್ಞದಲ್ಲೂ ಹೇಳ್ಬೇಕು. ಯಜ್ಞದಲ್ಲೂ ಈಗೇನಾಯ್ತು, ಪಶು ಹಿಂಸೆ ಅಂತಂದ್ರೆ ಇಲ್ಲ, ಪಶು ಹೋಗೋದನ್ನ ನೋಡ್ತಾ ಇದೀವಿ, ಸಾಕ್ಷಾತ್ ಆಗಿದೆ. ಅದನ್ನ ನೀವು ದೇವಸ್ಥಾನ ಕಟ್ಟಿದ್ಮೇಲೆ ಅದಕ್ಕೆಲ್ಲ ಒಳ್ಳೇದಾಗತ್ತೆ ಅಂದ್ರೆ ಮುಂಚೆ ಮಾಡಿದ ಹಿಂಸೆ ಅಲ್ವಾ? ಹಾಗಾದ್ರೆ ಒಂದು ಧರ್ಮ ಕಾರ್ಯ ನಡೆದಾಗ ಪ್ರಾಣಿ ಹಿಂಸೆ ಆಯ್ತು ಅದಕ್ಕೆ ಒಳ್ಳೇದಾಗ್ಲಿಲ್ಲ ಅಂತ ಹೇಳಿಕ್ ಬರಲ್ಲ, ಹಿಂಸೆ ಆಯ್ತು ಅದನ್ನ ಒಳ್ಳೇದಾಗಲ್ಲ ಅಂತಿಲ್ಲ. ಅದಕ್ಕೆ ಸದ್ಗತಿ ಹೇಗೆ ದೊರೆಯುತ್ತೆ ಅಂತ ನೀವು ಹೇಳ್ತೀರೋ ಅದೇ ತರ ಇಲ್ಲೂ ಕೂಡ ಅಂತ. ಹೀಗೆ ಅದ್ರ ಬಗ್ಗೆ ತುಂಬಾ ಚರ್ಚೆಗಳು ಇದೆ. ಅದ್ರ ಬಗ್ಗೆ ಉದ್ಗ್ರಂಥಗಳು, ಅನೇಕ ಗ್ರಂಥಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ ವೈದಿಕ ಸಿದ್ಧಾಂತದಲ್ಲಿ, ಅಂತಹ ಚರ್ಚೆಯ ವಿಷಯ ಅದು. ಅಂತೂ ಹಿಂಸಾ ಸಹಿತ ಯಜ್ಞಾದಿಹಿ ನ ಧರ್ಮ, ಅವ್ರು ಇದನ್ನ ಒಪ್ಪಲ್ಲ. ಆ ಒಪ್ಪಲ್ಲ ಆದ್ರಿಂದ ಅವ್ರ ಮತ ಸರಿ ಇಲ್ಲ, ಇದೇ ಒಂದು ದೊಡ್ಡ ಧರ್ಮ ಅಂತ ಹೇಳಿದರೆ ಅದರಿಂದ ಆ ಮತ ಸರಿ ಇಲ್ಲ. ಇನ್ನು ವಿಪ್ರತಿಪತ್ತಿ ಇದೆ ಅಂತ ಅಷ್ಟೇ ಹೇಳಿತ್ತು. ಅಂದ್ರೆ ನಮಗೂ ಅವ್ರಿಗೂ ಈ ವಿಷಯದಲ್ಲಿ ವಿವಾದ ಇದೆ ಅಂತ ಹೇಳಿದ್ದ ಅಷ್ಟೇ. ಅದರಿಂದ ವಿವಾದ ವಿಷಯವನ್ನ ಮಾತ್ರ ಜಯತೀರ್ಥರಲ್ಲಿ ತೋರಿಸ್ತಾ ಇದೆ. ಆದ್ರೆ ಯಾರು ಇಲ್ಲಿ ವ್ಯಾಖ್ಯಾನಕಾರರು ಸ್ಪಷ್ಟವಾಗಿ ಹಾಗಾದ್ರೆ ಪಶು ಬಲಿ ಕೊಡಬಹುದು ಅಂತ ಯಾರು ಹೇಳಲಿಲ್ಲ ಇಲ್ಲಿ. ಅಂದ್ರೆ ಪರಿಮಳ ರಾಯರಾಗ್ಲಿ ಅಥವಾ ಬೇರೆ ಟಿಪ್ಪಣಿಕಾರರಾಗ್ಲಿ ಯಾರು ಸೀದಾ ಪಶುವನ್ನು ಹೋಗಿ ಒಂದು ಯಜ್ಞದಲ್ಲಿ ಕೊಟ್ಬಿಡಿ ಅಂತ ಈ ರೀತಿ ಇಲ್ಲಿ ಮಾತನ್ನ ಹೇಳಲಿಲ್ಲ. ಆದ್ರೆ ಸಾಮಾನ್ಯವಾಗಿ ಜಯತೀರ್ಥರ ಈ ಮಾತು ಏನ್ ಬಂದಿದೆ, ಆ ಮಾತಿಗೆ ಅರ್ಥ ಏನು, ಹಿಂಸೆ ನಡೆಯುವಂತಹ ಯಜ್ಞ ಅದು ಧರ್ಮ ಅಲ್ಲ ಅಂತ ಅವ್ರು ಒಪ್ತಾರೆ. ಅದು ಧರ್ಮ, ಯಾಕೆ ವೇದದಲ್ಲಿ ಹೇಳಿರೋದ್ರಿಂದ ಅನ್ನುವ ಭಾವನೆ ನಮ್ಗೆ ಈ ವಾಕ್ಯದಿಂದ ಸಿಗ್ತಾ ಇದೆ, ಆ ರೀತಿ ತೋರ್ತಾ ಇದೆ. ಇನ್ನು ಇನ್ನೊಂದು ವಾಕ್ಯ ಏನ್ ಬರುತ್ತೆ ಮುಂದಕ್ಕೆ, ಇನ್ನೊಂದು ಸಿದ್ಧಾಂತ ಹೇಳ್ತಾರೆ ಜೈನರು. ಅದೇನ್ ಸಿದ್ಧಾಂತ ಹೇಳ್ತಾರೆ, ನಾವ್ಯಾಕೆ ಅದರಲ್ಲಿ ಒಪ್ಪೋದಿಲ್ಲ, ನಮ್ಮ ಸಮ್ಮತಿ ಯಾಕೆ ಇಲ್ಲ ಆ ವಿಷಯದಲ್ಲಿ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.